ವಿಜ್ಞಾನವು ಮಾನವನ ಬದುಕನ್ನು ಸುಲಭ ಮಾಡಿದೆ, ಆದರೆ ಅದೇ ವಿಜ್ಞಾನ ಮಾನವೀಯತೆಯನ್ನು ಮರೆತರೆ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವೇ ಕಾರ್ವಾಲೋ. ಈ ಕಥೆ ವಿಜ್ಞಾನ ಪ್ರಗತಿಯ ಜೊತೆಗೂಡಿ ಮಾನವೀಯ ಮೌಲ್ಯಗಳ ಅಗತ್ಯತೆಯನ್ನು ನೆನಪಿಸುತ್ತದೆ. ಇದು ವಿಜ್ಞಾನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಾಲಘಟ್ಟ. ಮಾನವನು ಭೂಮಿಯ ಮಿತಿಯನ್ನು ಮೀರಿ ಬಾಹ್ಯಾಕಾಶದ ರಹಸ್ಯಗಳನ್ನು ಅರಿಯಲು ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಕೆಲ ವಿಜ್ಞಾನಿಗಳು ಅನ್ಯಗ್ರಹ ಜೀವಿಗಳ ಕುರಿತು ಗಂಭೀರ ಸಂಶೋಧನೆ ನಡೆಸುತ್ತಿರುತ್ತಾರೆ. ಅವರ ಸಂಶೋಧನೆಯ ಮಧ್ಯೆ ಒಂದು ಅಸಾಮಾನ್ಯ ಹಾಗೂ ಅಪರಿಚಿತ ಜೀವಿಯ ಅನ್ವೇಷಣೆ ನಡೆಯುತ್ತದೆ. ಆ ಜೀವಿ ಮಾನವನಂತಿಲ್ಲ, ಆದರೆ ಮಾನವನಿಗಿಂತ ಅನೇಕ ಪಟ್ಟು ಹೆಚ್ಚು ಬುದ್ಧಿವಂತ. ಅವನಿಗೆ ಕಾರ್ವಾಲೋ ಎಂಬ ಹೆಸರು ನೀಡಲಾಗುತ್ತದೆ. ಕಾರ್ವಾಲೋ ಭೂಮಿಯವನಲ್ಲ, ಅವನು ಬೇರೊಂದು ಗ್ರಹದಿಂದ ಬಂದವನು. ಅವನಲ್ಲಿರುವ ಅಸಾಧಾರಣ ಚಿಂತನೆ, ಅಪಾರ ಜ್ಞಾನ ಮತ್ತು ಉನ್ನತ ಬುದ್ಧಿಶಕ್ತಿ ವಿಜ್ಞಾನಿಗಳನ್ನು ಆಶ್ಚರ್ಯಕ್ಕೆ ಒಳಪಡಿಸುತ್ತದೆ. ಆದರೆ ವಿಜ್ಞಾನಿಗಳು ಕಾರ್ವಾಲೋನನ್ನು ಒಂದು ಜೀವಿಯಾಗಿ ನೋಡುವುದಿಲ್ಲ. ಅವರ ದೃಷ್ಟಿಯಲ್ಲಿ ಅವನು ಕೇವಲ ಒಂದು ಪ್ರಯೋಗ ವಸ್ತು. ಅವನ ದೇಹದ ಮೇಲೆ, ಮೆದುಳಿನ ಮೇಲೆ ಮತ್ತು ಅವನ ಶಕ್ತಿಯ ಮೇಲೆ ಹಲವು ಪರೀಕ್ಷೆಗಳು ನಡೆಯುತ್ತವೆ. ಸಮಯ ಕಳೆದಂತೆ ಈ ಪ್ರಯೋಗಗಳು ನಿಧಾನವಾಗಿ ಅಮಾನವೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ. ಈ ಸಂದರ್ಭದಲ್ಲೇ ವಿಜ್ಞಾನಿಗಳೊಳಗೆ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ. ಒಂದು ಗುಂಪು ಕಾರ್ವಾಲೋ ಕೂಡ ಒಂದು ಜೀವಿ, ಅವನಿಗೂ ನೋವು ಮತ್ತು ಭಾವನೆಗಳಿವೆ ಎಂದು ನಂಬುತ್ತದೆ. ಇನ್ನೊಂದು ಗುಂಪು ವಿಜ್ಞಾನ ಪ್ರಗತಿಗಾಗಿ ಇಂತಹ ಪ್ರಯೋಗಗಳು ಅಗತ್ಯವೆಂದು ವಾದಿಸುತ್ತದೆ. ಇಲ್ಲಿಂದಲೇ ವಿಜ್ಞಾನ ಮತ್ತು ಮಾನವೀಯತೆ ನಡುವಿನ ಗಂಭೀರ ಹೋರಾಟ ಆರಂಭವಾಗುತ್ತದೆ. ಒಂದು ಮಹತ್ವದ ಕ್ಷಣದಲ್ಲಿ ಕಾರ್ವಾಲೋ ಮಾತನಾಡುತ್ತಾನೆ. ಅವನ ಮಾತುಗಳು ಮಾನವ ಹೃದಯವನ್ನು ತಟ್ಟುತ್ತವೆ. ಮಾನವನು ಬುದ್ಧಿವಂತನಾಗಿದ್ದರೂ ತನ್ನ ಬುದ್ಧಿಯನ್ನು ನಾಶಕ್ಕಾಗಿ ಬಳಸುತ್ತಿದ್ದಾನೆ ಎಂದು ಅವನು ಎಚ್ಚರಿಸುತ್ತಾನೆ. ವಿಜ್ಞಾನ ಶಕ್ತಿಯಷ್ಟೇ ಅಲ್ಲ, ಅದಕ್ಕೆ ನೈತಿಕ ಜವಾಬ್ದಾರಿಯೂ ಇರಬೇಕು ಎಂದು ಅವನು ತಿಳಿಸುತ್ತಾನೆ. ಕಥೆಯ ಅಂತ್ಯದಲ್ಲಿ ಮಾನವ ಸಮಾಜದ ಸ್ವಾರ್ಥ, ವಿಜ್ಞಾನಿಗಳ ಅಹಂಕಾರ ಮತ್ತು ಮಾನವೀಯತೆಯ ಕೊರತೆ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಕಾರ್ವಾಲೋ ಕೇವಲ ಒಂದು ಅನ್ಯಗ್ರಹ ಜೀವಿಯಾಗದೆ ಮಾನವ ಕುಲಕ್ಕೆ ಎಚ್ಚರಿಕೆ ನೀಡುವ ಧ್ವನಿಯಾಗುತ್ತಾನೆ. ವಿಜ್ಞಾನ ಮಾನವನ ಸೇವೆಗೆ ಇರಬೇಕು. ಮಾನವೀಯತೆ ಇಲ್ಲದ ವಿಜ್ಞಾನ ಮಾನವ ಕುಲಕ್ಕೆ ಅಪಾಯ ಎಂಬ ಶಕ್ತಿಶಾಲಿ ಸಂದೇಶದೊಂದಿಗೆ ಕಾರ್ವಾಲೋ ಕಾದಂಬರಿ ಮುಕ್ತಾಯಗೊಳ್ಳುತ್ತದೆ.